ಸಾವಿರ ಸವಾಲುಗಳ ನಡುವೆ ಈ ರೋಲ್ ಮಾರುತ್ತಾ ಜೀವನ ಕಟ್ಟಿಕೊಂಡ ಗಟ್ಟಿಗಿತ್ತಿ. ತನ್ನವರನ್ನ ಕಳೆದುಕೊಂಡರೂ ಮಕ್ಕಳಿಗಾಗಿ ಹೋರಾಟ ನಡೆಸುತ್ತಿರುವ ಮಹಾತಾಯಿ ಮೀನಾ. ಈ ರೋಲ್ ಅಥವಾ ತಾಳೆಮರದ ಹಣ್ಣು ಅಂದರೆ ಕರಾವಳಿ ಜನರ ಅಚ್ಚುಮೆಚ್ಚು. ಹಿಂದೆ ಹಳ್ಳಿಗಳಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಬಿರು ಬಿಸಿಲಿನಿಂದ ದಣಿದವರ ದಣಿವಾರಿಸುತ್ತಿದ್ದ ಈ ರೋಲ್ ಇಂದು ರಸ್ತೆ ಹೆದ್ದಾರಿ ಬದಿಗಳಲ್ಲೂ ಶ್ರೀಮಂತರಿಗೂ ಅತಿ ಪ್ರಿಯವಾಗಿದ್ದರೆ ಆಶ್ಚರ್ಯಪಡಬೇಕಾಗಿಲ್ಲ. ಇಂತಹ ತಾಳೆಮರದ ಹಣ್ಣನ್ನು ಇಲ್ಲೊಬ್ಬರು ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಾಮಂಜೂರು ಜಂಕ್ಷನ್ನಲ್ಲಿ ಮಾರಾಟ ಮಾಡುವ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಅವರೇ ಮಂಗಳೂರಿನ ಮೀನಾ ಅವರು. ಮೀನಾ ಅವರು ಮೂಲತಃ ತಮಿಳುನಾಡಿನವರು. ತಂದೆ ತಾಯಿ ತಮಿಳುನಾಡಿನವರು. ಈಕೆ ಹುಟ್ಟಿದ್ದು ಮಾತ್ರ ಮಂಗಳೂರಿನಲ್ಲೇ. ಕಳೆದ 30 ವರ್ಷಗಳಿಂದ ಇಲ್ಲಿ ಈ ರೋಲ್ ಮಾರುತ್ತಾ ಜೀವನ ಸಾಗಿಸುತ್ತಿದ್ದ ಇವರು ದುರಾದೃಷ್ಟವಶಾತ್ 9 ವರ್ಷಗಳ ಹಿಂದೆ ತನ್ನ ಗಂಡನನ್ನ ಕಳೆದುಕೊಂಡ್ರು. ಆದರೂ ಧೃತಿಗೆಡದೆ ಮಕ್ಕಳ ಬದುಕನ್ನ ರೂಪಿಸುವ ಸಲುವಾಗಿ ಈ ರೋಲ್ ಮಾರಾಟ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಹೆಸರೇನು? ಮೀನಾ. ನೀವು ಎಲ್ಲಿ ವಾಸ ಮಾಡುತ್ತಿದ್ದೀರಿ? ಮೂಡುಶೆಡ್ಡಿ. ತುಂಬ ಯಾರು ಇಲ್ಲ, ನಾನು ನನ್ನ ಮಕ್ಕಳು ಮಾತ್ರ. ಗಂಡ ಇಲ್ಲ, ತೀರೋಗಿದ್ದಾರೆ. ಎಷ್ಟು ವರ್ಷದಿಂದ ಇಲ್ಲಿ ಈ ರೋಲನ್ನು ಮಾರಾಟ ಮಾಡ್ತಿದ್ದೀರಿ? 30 ವರ್ಷ ಆಯ್ತು. ಅಂದ್ರೆ ನೀವು ಮೂಲತಃ ಇಲ್ಲಿ ಅವರಲ್ಲ? ಅಲ್ಲ, ತಂದೆ ತಾಯಿ ತಮಿಳ್ನಾಡವರು. ನಾನು ಹುಟ್ಟಿದಲ್ಲ ಇಲ್ಲಿ. ಹುಟ್ಟಿದ್ದಿಲ್ಲ. ಶಾಲೆ ಹೋಗಿದ್ದೀರಾ? ಇಲ್ಲ, ಹೋಗ್ಲಿಲ್ಲ. ಮಕ್ಕಳು ಹೋಗ್ತಿದ್ದಾರಾ? ಮಕ್ಕಳು ಹೋಗ್ತಾ ಇದ್ದಾರೆ. ಎಷ್ಟು ಮಕ್ಕಳು? 2 ಗಂಡು ಮಕ್ಕಳು. ಇಲ್ಲೇನಾ? ಹೌದು, ಒಬ್ಬ ಇಲ್ಲಿ ರೈಮಂಡ್ಸ್ಗೆ ಹೋಗ್ತಾನೆ, ಒಬ್ಬ ಮೂಡುಶೆಡ್ಡಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಶಾಲೆ. ನೀವು ಈಗ ಈ ರೋಳನ್ನು 30 ವರ್ಷದಿಂದ ಈ ರೋಳು ಖರೀದಿ ಮಾಡಿ ಮಾರಾಟ ಮಾಡ್ತಿದ್ದೀರಿ. ಆಗ ಮರ ಹತ್ತುವಂತ ಕೆಲಸದವರು ಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಲಿ ಆಳುಗಳು ಬೇಕು. ಆ ಬಗ್ಗೆ ಏನು ಮಾಡ್ತೀರಿ ನೀವು? ಕರ್ಕೊಂಡು ಹೋಗ್ತೇನೆ, ಕೂಲಿ ಅವರನ್ನ ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗಿ ನಿಮ್ಮ ಗಂಡ ಇರುವಾಗ ಅವರೇ ತೆಗಿತಾ ಇದ್ರು. ನಂತರ 9 ವರ್ಷ ಆಯ್ತು. 9 ವರ್ಷ. ತಮ್ಮ ಇದ್ದ, ತಮ್ಮ ತೆಗೆದು ಕೊಡ್ತಾ ಇದ್ದ. ಅವನು ತೀರುವಾಗಿ 2 ವರ್ಷ ಆಯ್ತು. ಈಗ ಸಂಬಳಕ್ಕೆ ಜನರು. ನೀವೆಲ್ಲ ಮೊದಲು 30 ವರ್ಷದ ಹಿಂದೆ ಅಥವಾ 20 ವರ್ಷದ ಹಿಂದೆ ಎಲ್ಲೆಲ್ಲಿಂದ ಈ ರೋಳನ್ನು ಖರೀದಿ ಮಾಡ್ತಿದ್ದೀರಿ? ಗುರುಪುರ, ಪರಾರಿಯಲ್ಲಿ. ಬೆಳಿಗ್ಗೆ ಒಂದು 6:30ಗೆ ಹೋಗ್ತೇನೆ, 9-10 ಗಂಟೆಗೆ ಇಲ್ಲಿಗೆ ಬರ್ತೇನೆ ನಾನು. ಒಟ್ಟು ನೀವು ಈಗ ಎಷ್ಟು ತಿಂಗಳು ಇಲ್ಲಿ ಮಾರಾಟ ಮಾಡ್ತೀರಿ? 6 ತಿಂಗಳು. 6 ತಿಂಗಳ ನಂತರ ಏನು ಮಾಡ್ತೀರಾ? 6 ತಿಂಗಳ ನಂತರ ಸೀಸನ್ ಇಲ್ಲ. ಅವಾಗ ಏನು ಮಾಡ್ತೀರಿ ನೀವು? ಬದುಕಿಗಾಗಿ ಏನು ಮಾಡ್ತೀರಿ? ಮನೆಯಲ್ಲೇ ಇರುವುದು, ಎಲ್ಲಿ ಹೋಗುದಿಲ್ಲ. ಮನೆಯಲ್ಲಿ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಫಸ್ಟಿಗೆ ಜಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ, ಈಗ ತಲೆ ಆಪರೇಷನ್ ಆದ ಮೇಲೆ ಹೋಗ್ಲಿಕ್ಕಿಲ್ಲ. ನಂದು ತಲೆ ಸ್ವಲ್ಪ ಆಪರೇಷನ್ ಆಗಿದೆ. ಜೀವನ. ಹೌದು. ಇದರಲ್ಲಿ ನಿಮಗೆ ಜೀವನ ಸಾಗಬೇಕು. ಹೌದು. ಮಕ್ಕಳದ್ದು ಶಾಲೆ ಆಗಬೇಕು ಅಲ್ವಾ? ಹೌದು. ಇದರಿಂದ ಬಂದ ಹಣವನ್ನು ನೀವು ಶಾಲೆಗೆ ಫೀಸ್ ಅಲ್ಲ, ಅದಕ್ಕೆ ಅದರಲ್ಲೇ ನೀವು ಅದರಲ್ಲೇ ಉಳಿತಾಯ ಮಾಡಿ ಇಡುವುದು. ನಮಸ್ಕಾರ, ನನ್ನ ಹೆಸರು ಸ್ಟ್ಯಾನಿ ಕುಡಿಯನ್ ಅಂತ. ನಾನು ಓಮಂಜೂರಲ್ಲಿ ಹುಟ್ಟಿ ಬೆಳೆದವನು. ಯಾಕಂದರೆ ಇದು ಇಲ್ಲಿ ಈ ರೋಲ್ ಮಾಡೋದು ನಾನು ನನ್ನ ಚಿಕ್ಕಯಿಂದ ನೋಡ್ತೇನೆ. 25 ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಕೊಂಡು ಹೋಗ್ತೇವೆ. ಈ ರೋಲು ದಿವಸಕ್ಕೊಮ್ಮೆ ಅವರ ರೇಟಿಗೊಮ್ಮೆ ರೇಟ್ ಹಾಕ್ತಾರೆ. ಅದು ಒಳ್ಳೆ ಈ ರೋಲ್ ಸಿಗ್ತದೆ ನಮಗೆ, ಫ್ರೆಶ್ ಈ ರೋಲ್ ಸಿಗ್ತದೆ. ತೊಂದರೆ ಇಲ್ಲ. ಅಕ್ಕ ತುಂಬ ಕಷ್ಟಪಟ್ಟು ಒಂದು ದುಡಿತಾರೆ. ಎಲ್ಲರಿಗೆ ಸಪೋರ್ಟ್ ಆಗಲಿ ಅಂತ ನಾವು ಬಯಸ್ತೇವೆ.